ಸ್ವಾತಿ ಇದೇ ಮನೇಲೆ ನನ್ನ ಜೊತೆಲೇ ಇರಬೇಕು ಅಂತ ನನಗನ್ನಿಸ್ತಿದೆ. ಅದಕ್ಕೆ ಸ್ವಾತಿನ ನಾನೇ ಸಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಣ್ಣ, ಏನೋ ಮಾತಾಡಬೇಕು ಅಂತ ತುಂಬ ಬೇಜಾರು ಮಾಡ್ಕೊಂಡು ಹೋದೆ. ಈಗ ಇಷ್ಟೊಂದು ಸಂತೋಷವಾಗಿದೆಯಾ? ಏನು ವಿಷಯ ಅಣ್ಣ? ಏನಿಲ್ಲ ಶರ್ಮಿಳಾ, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಷಯ ಮಾವ? ಏನೂ ಇಲ್ಲ ಮಾಯಾ, ಸ್ವಾತಿ ನಮ್ಮ ಮನೆಯವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಅದು ಅಲ್ಲದೆ ನನಗೆ ಸ್ವಾತಿನ ಕಂಡ್ರೆ ತುಂಬ ಪ್ರೀತಿ. ಸ್ವಾತಿ ನನ್ನ ಅಕ್ಕಪಕ್ಕ ಓಡಾಡ್ಕೊಂಡಿದ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ಅನಿಸ್ತಿದೆ. ಅದಕ್ಕೆ ಸ್ವಾತಿನ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುತ್ತೋರೆ, ನನ್ನ ಜವಾಬ್ದಾರಿ ಮುಗೀತು. ನಾನೇನು ಹೊರಡ್ತೀನಿ. ಸರಿ ಸರ್. ಏನಣ್ಣ ನೀನು? ಅಮ್ಮ ನಿನಗೂ ಮಾಯನ್ಗೂ ಮದುವೆ ಆಗಬೇಕು, ನಿಮ್ಮಿಬ್ರಿಗೂ ಒಂದು ಮಗು ಆಗಬೇಕು, ಆ ಮೊಮ್ಮಗನ್ನ ಎತ್ತಾಡಿಸ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕೊಟ್ಕೊಂಡಿದ್ದಾರೆ. ನೀನು ನೋಡಿದ್ರೆ ನಮಗೆಲ್ಲ ಸ್ವಾತಿ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಆವತ್ತೂ ಇತ್ತು, ಇವತ್ತೂ ಇದೆ, ಯಾವಾಗಲೂ ಇರುತ್ತೆ. ಹಾಗಂತ ನೀನು ದತ್ತಕ್ಕೆ ತಗೊಳ್ಳೋದು... ಸ್ವಾತಿ ಇದ್ರೆ ನಾನು ಖುಷಿಯಾಗಿರ್ತೀನಿ ಶರ್ಮಿಳಾ. ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ ಹೇಳು? ನಾನು ಖುಷಿಯಾಗಿದ್ರೆ ಚಿಕ್ಕಮ್ಮನ ಖುಷಿಯಾಗಿರ್ತಾರೆ. ಚಿಕ್ಕಮ್ಮ ನಗ್ನಗ್ತಾ ಖುಷಿಯಿಂದ ಮಾತಾಡ್ಸ್ಕೊಂಡಿದ್ರೆ ಎಲ್ಲರೂ ಮನ್ಸ್ಗೂ ಒಂದು ನೆಮ್ಮದಿ ಇರುತ್ತೆ. ಅದು ಅಲ್ಲದೆ ನಾಳೆ ದಿವಸ ನನಗೂ ಮಾಯನ್ಗೂ ಮದುವೆ ಆಗಿ ಮಕ್ಕಳಾಗುತ್ತೆ. ಆಗಲೂ ಸ್ವಾತಿ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಹುಟ್ಟೋ ಮಕ್ಳಿಗೆ ಅಕ್ಕ ಆಗಿ ಇದೇ ಮನೇಲೆ ಆರಾಮಾಗಿರ್ತಾಳೆ. ಆ ರೀತಿ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಶರ್ಮಿಳಾ. ಅವಳಿಗೆ ಯಾವುದೇ ಕೊರತೆ ಇರೋದಿಲ್ಲ ಅಂತ ಸುಂದರ್ ಸರ್ ಹತ್ರ ಮಾತು ತಗೊಂಡಿದ್ದೀನಿ. ಅದು ಅಲ್ಲದೆ ದತ್ತು ತಗೊಳ್ಳೋಕ್ಕೆ ನನಗಿಂತ ಅವ್ರಿಗೆ ಜಾಸ್ತಿ ಒಪ್ಪಿಗೆ ಇದೆ. ಸ್ವಾತಿಗೂ ನನ್ನ ಮೇಲೆ ಪ್ರೀತಿ ಇದೆ, ಎಲ್ರಿಗೂ ಒಪ್ಪಿಗೆ ಇದೆ ಅಂದಮೇಲೆ ದತ್ತು ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಈ ವಿಷಯ ಕೇಳಿದ್ರೆ ಚಿಕ್ಕಮ್ಮ ಖಂಡಿತ ಖುಷಿ ಪಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಖಂಡಿತ ಖುಷಿ ಪಡ್ತಾರೆ. ಅಂದರೆ ನೀವು ಸಂತೋಷವಾಗಿರೋದನ್ನ ನೋಡಿದ್ರೆ ದತ್ತು ತಗೊಳ್ಳೋದಕ್ಕೆ ಅಮ್ಮ ಬೇಗ ಒಪ್ಕೊತಾರೆ ಅಂತ ಹೇಳಿದೆ ಅಣ್ಣ.